ಹಾಯ್ ಗುಡ್ ಈವ್ನಿಂಗ್. ನೋಡ್ಕೊಡ್ಬಾರ್ದ ನೆಕ್ಸ್ಟ್ ಪ್ರಾಬ್ಲಮ್ ಬರೀದೆಯಲ್ಲ, ಸೊ ಅದೊಂದು ಪ್ರಾಬ್ಲಮ್ ನಾನೇ ಮಾಡ್ತೀನಿ. ನೆಕ್ಸ್ಟು ಮುಂದದ್ದು ಅದರ ನೆಕ್ಸ್ಟ್ ಒನ್ನ ನೀವು ಬೇಕಾದ್ರೆ ಟ್ರೈ ಮಾಡೋರು ಅಂತ ನೀವೇ. ಇದು ಆ್ಯಕ್ಚುಲಿ ಈಸಿನೇ, ಬಟ್ ಆದರೂ ಪರವಾಗಿಲ್ಲ, ಇದನ್ನು ಮಾಡ್ತೀನಿ ನೋಡ್ಕೊಳ್ಳಿ. ಇದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ ಇರುತ್ತಲ್ಲ ಅದನ್ನು ಟ್ರೈ ಮಾಡೋರು ಅಂತ ನೀವೇ. ನಿಮಗೆ ಕೊಡ್ತೀನಿ ಚಾನ್ಸು. ಪರ್ಫಾರ್ಮ್ ಆಫ್ ಕಾಸ್ಟ್ ಶೀಟ್ ಆಫ್ ಎ ಕಂಪನಿ ಪ್ರೊವೈಡ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ನೋಡಿ, ಈ ಪ್ರಾಬ್ಲಮ್ಗಳೆಲ್ಲ ಹೇಳಿದಲ್ಲ, ಹಿಂದಿನ ಪ್ರಾಬ್ಲಮ್ ಈ ಪ್ರಾಬ್ಲಮ್ಗೆ ಇರೋ ಡಿಫ್ರೆನ್ಸ್ ಏನು ಅಂದರೆ, ಅಲ್ಲಿ ಪರ್ಸೆಂಟೇಜ್ನ ಮಲ್ಟಿಪ್ಲಿಕೇಶನ್ ಮಾಡಿ ಬರುವಂಥದ್ದನ್ನ ಕಾಸ್ಟ್ ಯೂನಿಟ್ ಅಂತ ತೊಗೊತಿದ್ರು. ಇಲ್ಲಿ ಡೈರೆಕ್ಟಾಗಿ ಅವರೇ ಕಾಸ್ಟ್ ಯೂನಿಟ್ ಅಂದರೆ ಆ ಪರ್ಸೆಂಟೇಜ್ನ ಕ್ಯಾಲ್ಕುಲೇಷನ್ ಮಾಡೇ ಕೊಟ್ಬಿಟ್ಟಿದ್ದಾರೆ. ಹಾಗಾದರೆ ಅಲ್ಲಿ ಹೆಂಗೆ ಬರ್ಕೊಂತಿದ್ರು, ಇಲ್ಲೂ ಅದೇ ಥರ ತೊಗೊಂಬಿಡಿ. ಸೊ ಮಾಮೂಲಿ ಔಟ್ಪುಟ್ ಅನ್ನೋದನ್ನ ಹುಡುಕಿ, ಸೊ ನಿಧಾನಕ್ಕೆ ಅಷ್ಟನ್ನು ಗ್ಲಾನ್ಸ್ ಮಾಡಿದ್ರೆ ಸಿಗುತ್ತೆ. ಔಟ್ಪುಟ್ ಅನ್ನೋದು ಈ ಪ್ರಾಬ್ಲಮಲ್ಲಿ ಕೊನೆಯೆಲ್ಲ ಹೇಳಿದ್ದಾರೆ. ಹಾಗಾದರೆ ಅದು 1,04,000 ಅನ್ನೋದು ಔಟ್ಪುಟ್ಟು. ನೆಕ್ಸ್ಟು ಇನ್ನು ಮೆಟೀರಿಯಲ್ಲು, ಲೇಬರು, ಓವರ್ ಹೆಡ್ಸು ಅಲ್ಲಿ ಡೈರೆಕ್ಟಾಗಿ ಏನು ಕೊಟ್ಟವರು 80, 30, 60 ಅದನ್ನು ಡೈರೆಕ್ಟಾಗಿ ಬರ್ಕೊಳ್ಳಿ. ಇನ್ನು ಮೂರನ್ನ ಆ್ಯಡ್ ಮಾಡಿದಾಗ ಬರುವಂಥದ್ದು ಟೋಟಲ್ ಕಾಸ್ಟು. ಸೊ ಟೋಟಲ್ ಕಾಸ್ಟು ಸಹ ನಮಗೆ ಬೇಕು ನಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ. ನೆಕ್ಸ್ಟು ಇದಾದಮೇಲೆ ಇನ್ಫಾರ್ಮೇಷನಿಗೆ ಬನ್ನಿ. ಇನ್ಫಾರ್ಮೇಷನಲ್ಲಿ ಏನಿದೆಯೋ ಅದನ್ನು ಹಂಗೆ ಪಾಯಿಂಟ್ ವೈಸ್ ಬರ್ಕೊಂಡು ಹೋಗ್ತಾ ಇರ್ತೀವಿ. ಸ್ವಲ್ಪ ಆವ್ರೇಜ್ ರಾ ಮೆಟೀರಿಯಲ್ಸ್ ಇನ್ ಸ್ಟಾಕ್ 1 ಮಂತ್ ಅಂತ ಹೇಳಿದ್ದಾರೆ. ಸೊ ನಿಮಗೆ ಗೊತ್ತು ಆವ್ರೇಜ್ ರಾ ಮೆಟೀರಿಯಲ್ಸ್ ಇನ್ ಸ್ಟಾಕ್ ಅಂದರೆ ನೋಡಿ, ನಮ್ಮ ಯೂನಿಟ್ 1,04,000 ಇಂಟು ರಾ ಮೆಟೀರಿಯಲ್ಸ್ ಅಂದರೆ 80 ಇಂಟು 1 ಮಂತ್ ಅಂತ ಇದೆ. ಸೊ ಈ ಪ್ರಾಬ್ಲಮಲ್ಲೂ ಅಷ್ಟೇ ಲಾಸ್ಟ್ ಲೈನಲ್ಲಿ ಹೇಳಿದ್ದಾರೆ ಏನು 4 ವೀಕ್ಸ್ ಈಕ್ವಲ್ ಟು ಮಂತ್ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ಮಂತಲ್ಲಿ ಏನೇನು ಇದೆಯೋ ಅದನ್ನೆಲ್ಲ ವೀಕ್ಸ್ಗೆ ಕನ್ವರ್ಟ್ ಮಾಡಿ ಬರೀಬೇಕು. ಹಾಗಾದರೆ ಇಲ್ಲೂ ಅಷ್ಟೇ ಏನು ಬರೀತೀವಿ ನಾವು, 1 ಮಂತ್ ಅಂತ ಕೊಟ್ಟವ್ರೆ ಅಂದರೆ 4/52 ಅಂತ ಮಾಡ್ಕೊಳ್ಳಿ. ಇದು ಒಂದು. ಇನ್ನು ನೆಕ್ಸ್ಟ್ ಮುಂದಕ್ಕೆ ಬರೋಣ. ಆವರೇಜ್ ಮೆಟೀರಿಯಲ್ಸ್ ಆಫ್ ಪ್ರೋಸೆಸ್ ಆಫ್ ಎ ಮಂತ್ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ಸೊ ಪ್ರೋಸೆಸ್ ಅನ್ನೋದು ಆಫ್ ಎ ಮಂತ್ ಆದರೆ, ಸೊ ನಿಮ್ಗೆ ಅವತ್ತೇ ಹೇಳಿದ್ದೀನಿ ಅಲ್ಲಿ ಬ್ರಾಕೆಟ್ ಅಂದರೆ 50% ಅಂತ ಏನೋ ಕೊಟ್ಟಿದ್ದಾರೆ. ಆಮೇಲೆ ತೊಗೊತೀವಿ. ಸೊ ಅದನ್ನು ಅಷ್ಟೇ ರಾ ಮೆಟೀರಿಯಲ್ಸು ಅಲ್ಲಿ 50% ಅಂತ ಕೊಟ್ಟಿದ್ದಾರೆ. ಸೊ 50% ಅಂತ ಕೊಟ್ಟಿರೋದ್ರಿಂದ ಎಲ್ಲದಕ್ಕೂ ಅಷ್ಟೇ 50 ಅಂತ ತೊಗೊಂಬಿಡೋಣ. ರಾ ಮೆಟೀರಿಯಲ್ಸ್ ಅಂತ ತೊಗೊಂಡ್ರೆ 1,04,000 ಇಂಟು 80 ಇಂಟು ಹಾಫ್ ಎ ಮಂತ್ ಅಂತ ಹೇಳೋಣಲ್ವ. ಹಾಗಾದರೆ 0.5/52 ಇಂಟು ಅಲ್ಲಿ ತೊಗೊಬೇಕಾದೇನು 50%. ನೆಕ್ಸ್ಟ್ ಅದೇ ಥರ ಸೆಕೆಂಡ್ ಒಂದು ಬನ್ನಿ. 1,04,000 ಇಂಟು 30 ಇಂಟು 0.5/52 ಇಂಟು 50%. ಇದು ಅಷ್ಟೇ ಸೇಮ್. ಇಲ್ಲಿ ಏನು ಬರೆದಿರೋ ಅದೇ 1,04,000 ಇಂಟು 60 ಇಂಟು 0.5/52 ಇಂಟು 50%. ಸೊ ಡೈರೆಕ್ಟಾಗಿ ಹಂಗೆ ತೊಗೊಳ್ಳಿ. ಆನ್ಸರ್ ಎಷ್ಟು ಬರುತ್ತೆ ಆಮೇಲೆ ಮಾಡೋಣ ಆಮೇಲೆ. ನೆಕ್ಸ್ಟ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಬಂತು ಅಂದರೆ ಅಷ್ಟೇ ಮೆಟೀರಿಯಲ್ಸ್ ಮೇಲೆ ಹೋಗಿ 1,04,000 ಇಂಟು 170 ಇಂಟು ಫಿನಿಶ್ಡ್ ಗೂಡ್ಗೆ ಎಷ್ಟು ಮಂತ್ಸ್ ಅಂತ ಹೇಳಿದ್ದಾರೆ, ಅಲ್ಲೆಲ್ಲೋ 50% ಅಂತ ಹೇಳಿಲ್ಲ, ಅದಕ್ಕೋಸ್ಕರ 100% ತೊಗೊಳ್ಳಿ. ಇನ್ನು 1,70,000 ಇಂಟು ಫಿನಿಶ್ಡ್ ಗೂಡ್ಸ್ಗೆ 1 ಮಂತ್ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ 4/52 ಅಂತ ತೊಗೊಳೋಣ. ಇನ್ನು ಕಸ್ಟಮರ್ಸ್ ಕೊಟ್ಟಾಗ ಇಲ್ಲಿ ಯಾವಾಗಲೂ ಅಷ್ಟೇ ಕನ್ಫ್ಯೂಷನ್ ಇರ್ತೀರಾ. ಏನಂತ ಹೇಳಿರ್ತಾನೆ ಅಂದರೆ ಕಸ್ಟಮರ್ಸಿನ ಕಾನ್ಸೆಪ್ಟ್ನ ಅಲ್ಲೆಲ್ಲೋ ಸಹ 1/4 ಇನ್ ಕ್ಯಾಶ್ ಸೇಲ್ಸ್ ಅಂತ ಹೇಳಿದ್ದಾರೆ. ಹಾಗಾದರೆ ನೀವು ಇಲ್ಲಿ ಬರ್ಕೋಬೇಕು 1/4 ಅನ್ನೋದು ಕ್ಯಾಶ್ ಸೇಲ್ಸ್ ಆದರೆ, ಇನ್ನು ರಿಮೈನಿಂಗ್ 3/4 ಅನ್ನೋದೇನು ಅಂದರೆ ಕ್ರೆಡಿಟ್ ಸೇಲ್ಸ್ ಆಗಿರುತ್ತೆ. ಹಾಗಾದರೆ ಕ್ಯಾಲ್ಕುಲೇಷನಿಗೆ ಬರೋಣ. ಹಿಂಗೆ 1,04,000 ಇಂಟು 170 ಇಂಟು 3/4 ಇಂಟು ಅವ್ನು ಎಷ್ಟು ಮಂತ್ಸ್ ಕೊಟ್ಟಿದ್ದ ಅವನಿಗೆ ಕಸ್ಟಮರ್ಸ್ ಅಲೋಡ್, ಕಸ್ಟಮರ್ಸ್ಗೆ 2 ಮಂತ್ಸ್ ಅಂತ ಹೇಳಿದ. 2 ಮಂತ್ಸ್ ಅಂದರೆ 8/52. ಸೊ ಅದನ್ನು ತಗೊಂಡಾಗ ಏನು ಆನ್ಸರ್ ಬರುತ್ತೋ ಅದು ಬರೆಯೋಣ. ನೆಕ್ಸ್ಟ್ ಅದಾದಮೇಲೆ ಈ ಪ್ರಾಬ್ಲಮಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಟ್ ಬ್ಯಾಂಕ್ ಅಂತ ಹೇಳ್ಬಿಟ್ಟವನೆ. ಹಾಗಾದರೆ ಕ್ಯಾಶ್ ಇನ್ ಹ್ಯಾಂಡ್ ಅನ್ನೋದು ಎಷ್ಟಿದೆ ಅಂತೆ, 25,000 ಇದೆಯಂತೆ. ಸೊ ಇಷ್ಟು ಕ್ಯಾಲ್ಕುಲೇಷನ್ನ
ಮಾಮೂಲಿಯಾಗಿ ಮಾಡ್ಕೊಬೇಕಾಗುತ್ತಪ್ಪ. ಅದೇ ಥರ ಇನ್ನು ಸಪ್ಲೈಯರ್ಸಿಗೆ ಬಂದರೆ ಸಪ್ಲೈಯರ್ಸ್ 1 ಮಂತ್ ಅಂತ ಹೇಳಿದ್ದಾರೆ. ಹಾಗಾದರೆ ಸೇಮ್ ಯೂನಿಟ್ಸ್ನ 1,04,000 ಇಂಟು 80 ಇಂಟು ಸಪ್ಲೈಯರ್ಸ್ಗೆ ಎಷ್ಟು 1 ಮಂತಾ? ಸಪ್ಲೈಯರ್ಸ್ ಈಸ್ 1 ಮಂತ್ ಅಂತ ಹೇಳಿದ್ದಾರೆ. ಹಾಗಾದರೆ 4/52. ನೆಕ್ಸ್ಟ್ ಅದೇ ಥರ ವೇಜಸ್ಸಿಗೆ ಬಂದರೆ ಓವರ್ ಹೆಡ್ಸ್ ಬಗ್ಗೆ ಏನು ಅಷ್ಟೇ ಲಾಗಿನ್ ಪೇಮೆಂಟ್ ಆಫ್ ವೇಜಸ್. ಓಕೆ, ಲಾಗಿನ್ ಪೇಮೆಂಟ್ ಆಫ್ ವೇಜಸ್ 1.5 ವೀಕ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾದರೆ 1,04,000 ಇಂಟು 30 ಇಂಟು 1.5 ವೀಕ್ಸ್ ಅಂತಲೇ ಹೇಳಿದ್ರಿಂದ 1/5/52. ಲಾಗಿನ್ ಪೇಮೆಂಟ್ ಆಫ್ ಓವರ್ ಹೆಡ್ಸ್ 1 ಮಂತ್ 50% ಓವರ್ ಹೆಡ್ ಕನ್ಸಿಸ್ಟ್ ಅಂತ ಹೇಳಿದ್ರೆ, ಅಂದರೆ ಇಲ್ಲಿ ನೀವೇನು ಮಾಡ್ತೀರಾ 1,04,000 ಇಂಟು 60 ಇಂಟು ಆಮೇಲೆ 4/52 ಇಂಟು 50%. ಹಾಗಾದರೆ ಈ ಪ್ರಾಬ್ಲಮಲ್ಲಿ ಕಾಂಟಿಂಜೆನ್ಸಿ ಅನ್ನೋದನ್ನ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಿಲ್ಲ ಹಾಕಿದ್ದೀನಿ. ಸೊ ಫಸ್ಟ್ನೇದು ಇದು 6,40,000. ನೆಕ್ಸ್ಟು 3,20,000, 60,000, 1,20,000. ಇನ್ನು ಇದಕ್ಕೆ ಬಂತು ಅಂದರೆ 13,60,000. ಇನ್ನು ಡೆಟಾಸಿಗೆ ಬಂತು ಅಂದರೆ 20,40,000. ಸೊ ಫೈನಲ್ ಟೋಟಲ್ ಆಗಿ ಅಷ್ಟು ಅಸೆಟ್ಸ್ನ ಆ್ಯಡ್ ಮಾಡಿದಾಗ ಬರೋವಂಥದ್ದು 45,65,000. 45,65,000 ಬರುತ್ತಪ್ಪ. ಇನ್ನು ಅದೇ ಥರ ಕ್ರೆಡಿಟಾಸಿಗೆ ಬಂದರೆ 6,40,000, 90 ಓವರ್ ಹೆಡ್ಸಿಗೆ ಬಂದರೆ 2,40,000. ಹಾಗಾದರೆ ಈ ಮೂರನ್ನ ಆ್ಯಡ್ ಮಾಡಿದ್ರೆ 9,70,000 ಬರುತ್ತಂತೆ. ಸೊ 45,65,000 9,70,000 ಲೆಸ್ ಮಾಡಿದ್ರೆ ಇನ್ನು ಎಷ್ಟು ಬರುತ್ತೆ ಆನ್ಸರು? 35,95,000. ಸೊ ಇಷ್ಟು ಈ ಪ್ರಾಬ್ಲಮಿನ ಕಾನ್ಸೆಪ್ಟಪ್ಪ. ಸೊ ನೀಟಾಗಿ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಆ್ಯಕ್ಚುಲಿ ಲಾಸ್ಟ್ ವೀಡಿಯೋದಲ್ಲಿ ಏನು ಅಂದರೆ ಒಂದು ತಪ್ಪು ಮಾಡಿದ್ದೆ, ನಮ್ಮ ಟ್ಯೂಷನಲ್ಲಿ ಒಬ್ಬರು ಫೈಂಡ್ ಮಾಡಿದ್ರು, ನಿಜವಾಗ್ಲೂ ಅದು ಖುಷಿ ಆಯಿತು. ಸ್ವಲ್ಪ ಅದು ರಾಂಗೇ ಹೇಳ್ಕೊಟ್ಟಿದ್ದೆ. ಆ್ಯಕ್ಚುಲಿ ಓವರ್ ಹೆಡ್ಸ್ನ ಇಲ್ಲಿ ನಾನು ತಗೊಂಡಾಗ ಏನು ಮಾಡಿದ್ದೆ ಅಂದರೆ ಅಲ್ಲಿ 8 ವೀಕ್ಸ್ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ ಪ್ರೋಸೆಸ್ಸಲ್ಲಿ ಹಾಫ್ ಎ ಅಂತ ಇತ್ತು ಅಂದರೆ ಹಾಫ್ ಎ ಮಂತ್ ಅಂತ ಇತ್ತು ಅಂದರೆ ನಾವು ಎಲ್ಲದಕ್ಕೂ ಹಾಫ್ ಎ ತೊಗೊಬೇಕು. ಸೊ ಇಲ್ಲಿ ನಾನು ಲಾಸ್ಟ್ ಏನಂತ ಹೇಳಿದ್ದೀನಿ ಅಂದರೆ ಇಲ್ಲಿ ಓವರ್ ಹೆಡ್ಸಲ್ಲಿ 2 ವೀಕ್ಸ್ ಅಂತ ಇತ್ತು, ಅದಕ್ಕೆ ಇಲ್ಲಿ ಅಷ್ಟೇ 8/52 ತಗೊಳ್ಳಿ ಅಂತ ಹೇಳಿ ಮಾಡಿಸಿದ್ದೆ. ಬಟ್ ಆನ್ಸರ್ ರೈಟಾಗಿ ಮಾಡಿದ್ದೆ. ಆದರೆ ಇಲ್ಲಿ ತೊಗೊಂಡಿದ್ದು ನಾನು ಏನು ಮಾಡಿದ್ದೆ ಅಂದರೆ ಓವರ್ ಹೆಡ್ಸಿಂದ ಇಲ್ಲಿ ಕ್ಯಾಲ್ಕುಲೇಷನ್ ತೊಗೊಂಡಿದ್ದೆ ಹೊರತು ಇಲ್ಲಿ 0.5 ಅನ್ನೋದನ್ನ ತೊಗೊಂಡಿರಲಿಲ್ಲ. ಅದಕ್ಕೆ ಅದೊಂದು ತಿಳ್ಕೊಳ್ಳಿ. ಅಷ್ಟೇ ಪ್ರೋಸೆಸ್ ಇನ್ ಮೆಟೀರಿಯಲ್ಸ್ ಅಂತ ಕೊಟ್ಟರೆ ಅಂದರೆ ಎಲ್ಲದಕ್ಕೂ 0.5 ಅವ್ರು ಹಾಫ್ ಮಂತ್ ಅಂತ ಹೇಳಿದ್ರೆ 0.5 ಅನ್ನೋದೇ ತೊಗೊಬೇಕು. ಓಕೆನಾ? ಅದೊಂಚೂರು ಇನ್ನೊಂದ್ಸಲಿ ಯಾವ್ದಾದ್ರು ಮೀಟಿಂಗ್ನ ಮಾಡ್ತೀವಲ್ಲ ಅವಾಗ ಇನ್ನೊಂದ್ಸಲಿ ಹೇಳ್ತೀನಿ. ಒಂದು ತಿಳ್ಕೊಂಬಿಡಿ, ಮೆಟೀರಿಯಲ್ ಇನ್ ಪ್ರೋಸೆಸ್ ಹಾಫ್ ಎ ಮಂತ್ ಅಂತ ಹೇಳಿದ್ರೆ ಎಲ್ಲದಕ್ಕೂ ಹಾಫ್ ಎ ತೊಗೊಬೇಕಪ್ಪ. ಸೊ ಸೇಮ್ ಲಾಸ್ಟ್ ಪ್ರಾಬ್ಲಮ್ ಹೆಂಗಿದೆಯೋ ಇದೇ ಥರ ಇದೆ. ಈ ಪ್ರಾಬ್ಲಮಲ್ಲಿ ಆಗುವಂಥ ಟ್ವಿಸ್ಟ್ ಏನು ಅಂದರೆ ಈ ಕಸ್ಟಮರ್ಸ್ ಅನ್ನೋದು ಯಾವತ್ತು ಕಸ್ಟಮರ್ಸ್ ಅಂತ ಏನಿದೆಯೋ ಅದ್ರ ಪಕ್ಕ 2 ಮಂತ್ಸ್ ಕೊಡ್ತಾನೆ ಅಷ್ಟೇ. ಆದರೆ ಈ 1.5 ಅನ್ನೋದನ್ನ 1/4 ಅನ್ನೋ ಕ್ಯಾಶ್ ಸೇಲ್ಸ್ ಅನ್ನೋದನ್ನ ಆನ್ಲೈನಲ್ಲಿ ಹೇಳಲ್ಲ, ಎಲ್ಲೋ ಕೊನೆಯಲ್ಲಿ ಹೇಳಿರ್ತಾನೆ. ಸೊ ನಿಧಾನಕ್ಕೆ ನೀವೇನು ಈ ಡೇಟಾಸ್ ಬಂದಾಗ ಈ ಒಂದು ವರ್ಡನ್ನು ನಿಧಾನಕ್ಕೆ ಓದ್ಕೊಂಡು ತಿಳ್ಕೊಬೇಕು, ಸರಿನಾ? ಜಸ್ಟ್ ಆನ್ಲೈನಲ್ಲಿ ಏನಾದರೂ ಸಹ ಕ್ಯಾಶ್ ಸೇಲ್ಸು 1/4 ಅಂತ ಕೊಟ್ಬಿಟ್ರೆ ನಿಮ್ಗೆ ಈಸಿಯಾಗಿ ಹೋಗುತ್ತೆ. ಆದರೆ ನಿಮ್ಗೆ ಆನ್ಲೈನಲ್ಲಿ ಕೊಡಲ್ಲ, ಅವನು 1-2 ಲೈನ್ ಬಿಟ್ಟಾದ್ಮೇಲೆ ಕೊಟ್ಟಿರ್ತಾನೆ. ಸೊ ನಿಮಗೆ ಗೊತ್ತಾಗಬೇಕು ಕಸ್ಟಮರ್ಸ್ ಅನ್ನೋದು ಎಲ್ಲೆಲ್ಲಿ ಇರುತ್ತೋ ಅವರಿಗೆ ಅದು ರಿಲೇಟಿವ್ ಆಗಿರುತ್ತೆ ಕ್ಯಾಶ್ ಸೇಲ್ಸ್ ಅನ್ನೋ ಒಂದು ವರ್ಡು. ಓಕೆನಾ? ಸೊ ಕ್ಯಾಶ್ ಸೇಲ್ಸ್ನ ಕನ್ಸಿಡರ್ ಮಾಡಲ್ಲ. ಕ್ರೆಡಿಟ್ ಸೇಲ್ಸ್ 3/4 ಹೆಂಗೆ ತೊಗೊಂಡ್ರೆ ನಿಮಗೆ ಅಲ್ಲೇ ಲಾಸ್ಟ್ ಪ್ರಾಬ್ಲಮ್ ಹೇಳಿದೆ.
1/4 ಅನ್ನು ರಿಮೈನಿಂಗ್ 3/4 ಅನ್ನೋದಾಗುತ್ತೆ. ಅದ್ರ ಮೇಲೆ ಅಪ್ಲೈ ಮಾಡ್ಕೊತೀವಿ. ಇನ್ನು ನೆಕ್ಸ್ಟು ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಟ್ಟರೆ, ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಕೊಟ್ಟರೆ ಇಟ್ಸ್ ಎ ಕರೆಂಟ್ ಅಸೆಟ್ಸು, ಅದನ್ನು ಸಪ್ರೇಟಾಗಿ ಕನ್ಸಿಡರ್ ಮಾಡ್ತೀವಿ. ಕ್ಯಾಶ್ ಸೇಲ್ಸೇ ಬೇರೆ, ಕ್ಯಾಶ್ ಇನ್ ಹ್ಯಾಂಡೇ ಬೇರೆ. ಓಕೆನಾ? ಕ್ಯಾಶ್ ಇನ್ ಹ್ಯಾಂಡ್ ಅನ್ನೋದು ಕರೆಂಟ್ ಅಸೆಟ್ಸ್, ಕ್ಯಾಶ್ ಸೇಲ್ಸ್ ಅನ್ನೋದನ್ನ ನಾವು ಕನ್ಸಿಡರೇ ಮಾಡಲ್ಲ ನಮ್ಮ ಇದರಲ್ಲಿ. ಓಕೆಪಾ. ಇನ್ನು ಲಯಬಿಲಿಟಿನಲ್ಲಿ ಕ್ರೆಡಿಟರ್ಸ್, ವೇಜಸ್, ಓವರ್ ಹೆಡ್ಸ್. ಇದನ್ನು ಕ್ರೆಡಿಟರ್ಸ್ನ ಮೆಟೀರಿಯಲ್ ಮೇಲೆ ತಗೋಬೇಕು, ವೇಜಸ್ನ ಲೇಬರ್ ಮೇಲೆ ತಗೋಬೇಕು, ಓವರ್ ಹೆಡ್ಸ್ನ ಮೇಲ್ಗಡೆ ಇರುವಂಥ ಓವರ್ ಹೆಡ್ಸ್ ಮೇಲೆ ತಗೋಬೇಕಾಗುತ್ತೆ. ಈ ಓವರ್ ಹೆಡ್ಸಿನ ಒಂದು ಪಾರ್ಟು ಸ್ಯಾಲ್ರಿ ಅಂತೆ. ಸೊ ನೀವು ಹಂಗಾರೆ ಸ್ಯಾಲ್ರಿ ಎಲ್ಲಿ ಬರೀಬೇಕು ಅಂತ ಏನೋ ಯತ್ನ ಮಾಡಬೇಡಿ. ಓವರ್ ಹೆಡ್ಸಿನ ಒಂದು ಭಾಗನೇ ಸ್ಯಾಲ್ರಿ. ಅದೇ ನಿಮ್ಗೆ ಅರ್ಥ ಆಗಬೇಕು ಅನ್ನೋಂಗಿದ್ರೆ ಸ್ಯಾಲ್ರಿ ಅಂತ ಬರ್ಕೊಳ್ಳಿ, ಕನ್ಫ್ಯೂಸ್ ಆಗ್ಬಿಡಿ ಅಷ್ಟರಿಂದ. ಆಮೇಲೆ ಈ ಪ್ರಾಬ್ಲಮ್ಲಿ ಕಾಂಟಿಂಜೆನ್ಸಿ ಕೊಟ್ಟಿಲ್ಲ, ಅಕಸ್ಮಾತ್ ಏನೋ ಕೊಟ್ಟಿದ್ರೆ ಆ್ಯಡ್ ಮಾಡ್ತಿದೆ, ಕೊಟ್ಟಿಲ್ಲ. ಸೊ ಮಾಮೂಲಿಯಾಗಿ ಡೈರೆಕ್ಟಾಗಿ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ಗಳ್ದಾಗ ಏನು ಬರುತ್ತೋ ಅದೇ ರಿಕ್ವೈರ್ಮೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಆಗಿರುತ್ತೆ. ಓಕೆನಾ? ಸೊ ಇದೊಂದು ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ಏನಾದ್ರು ಹಿಂಗೆ ಇದೆ ಅಂದರೆ, ಸಿಂಪಲ್ ಆಗಿದೆ ಅಂದರೆ ಮಾಡಿ, ಇಲ್ಲ ನಾನು ಒಂದ್ಸಲಿ ನೋಡ್ತೀನಿ, ಇನ್ನೂ ನೋಡಿರೋನು ಅದು ನಾನೇ ಅದೇನೋ ಓಕೆ ಅನ್ನಂಗಿದ್ರೆ ನಾನೇ ಬೋರ್ಡ್ ಮೇಲೆ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು. ನೋಡ್ಕೊಡಪ್ಪ ನೀಟಾಗಿ.